ಹಂಗೆ ಈ ಎಜುಕೇಶನ್ ಅಲ್ಲಿ ತಗೊಳ್ಳೋದಾದ್ರೆ 3 ಲ್ಯಾಂಗ್ವೇಜ್ ಫಾರ್ಮುಲಾದಲ್ಲಿ ಲೆಕ್ಕ ತಗೊಂಡ್ರೆ ಈಗ ನಮ್ಗೆ ಒಂದೇ ಲ್ಯಾಂಗ್ವೇಜ್ ಸಾಕು. ಇಂಗ್ಲಿಷು ಬೇಕಾಗಿಲ್ಲ, ಹಿಂದಿನೂ ಬೇಕಾಗಿಲ್ಲ. ಯಾರಿಗ ಅವಶ್ಯಕತೆ ಇದೆ ಅವ್ರು ಮಾತ್ರ ಅದನ್ನ ತಗೊಂಡ್ಲಿ. ಅದನ್ನ ಆಯ್ಕೆ ಪತ್ರಿಕೆಯಾಗಿ ಇಡಬೇಕು ಸ್ಕೂಲು, ಕಾಲೇಜಿನಲ್ಲಿ. ಯಾರಿಗ್ ಬೇಕು ಹಿಂದಿ ಅಂತಲ್ಲ, ಈಗ ಕೆಲವ್ರಿಗೆ ಬೇರೆ ಭಾಷೆ ಬೇಕಾಗಿರುತ್ತೆ. ತಮಿಳ್ ಕಲಿಬೇಕಂತಿರುತ್ತೆ, ತೆಲುಗು ಕಲಿಬೇಕಾಗಿರುತ್ತೆ, ಇನ್ನೊಂದ್ ಬೇರೆ ಯಾವ್ದೋ ಭಾಷೆ ಕಲಿಬೇಕಾಗಿರುತ್ತೆ. ಅವ್ರಿಗೆ ಆಯ್ಕೆ ಇರ್ಬೇಕು. ಹಿಂದಿನೇ ಯಾಕೆ ಕಲಿಬೇಕು? ಕೆಲವ್ರು ಸಂಸ್ಕೃತ ಕಲಿಬೇಕಂತಿರ್ತಾರೆ. ಸೊ ಅವ್ರಿಗೆ ಆಯ್ಕೆ ಇರ್ಬೇಕು. ಮತ್ತೆ ಅದನ್ನ ಕಂಪಲ್ಸರಿ ಪೇಪರ್ ಇಡಬಾರ್ದು. ಹಂಗೆ ಈ ಫಾರಿನ್ ಲ್ಯಾಂಗ್ವೇಜ್ ಪೇಪರ್ ತಗೊಂಡ್ರುವೆ ಇಂಗ್ಲಿಷೇ ಯಾಕೆ ತಗೊಳ್ಬಾರ್ದು? ಈಗ ಆ, ಬೇರೆ ಕಂಟ್ರೀಸ್‌ಗಳಲ್ಲಿ ಜಾಬ್ ಆಪರ್ಚುನಿಟೀಸ್ ಚೆನ್ನಾಗಿದೆ. ಈಗ ಜರ್ಮನ್ ಅಲ್ಲಿದೆ. ಬೇರೆ ಬೇರೆ ಚೈನಾ, ಜಪಾನ್ ಅಲ್ಲಿ ಬೇರೆ ಬೇರೆ ದೇಶಗಳಲ್ಲೆಲ್ಲ ಈಗ ಜಾಬ್ ಆಪರ್ಚುನಿಟೀಸ್ ಚೆನ್ನಾಗಿದೆ. ಅಲ್ಲಿ ಅವ್ರ ದೇಶದ ಭಾಷೆಗೆ ಗೊತ್ತಿದ್ರೆ ಮೊದಲನೇ ಆದ್ಯತೆ ಕೊಡ್ತಾ ಇದ್ದಾರೆ. ಅದರಿಂದ ಈಗ ಎಜುಕೇಶನ್ ಸಿಸ್ಟಮ್ ಅಲ್ಲೂ ಬದಲಾವಣೆ ಬರಬೇಕು. ಇಂಗ್ಲಿಷ್‌ಗೆನೆ ಕಂಪಲ್ಸರಿ ಮಾಡಬಾರ್ದು. ಅವ್ರಿಗೆ ಫಾರಿನ್ ಲ್ಯಾಂಗ್ವೇಜಸ್ ನಲ್ಲೂ ಆಯ್ಕೆ ಕೊಡಬೇಕು ಅದರಲ್ಲಿ. ಮತ್ತೆ ಯಾವ್ದನ್ನೇ ಒಂದು ಅದನ್ನ ಮೆರಿಟ್‌ಗೆ ಕನ್ಸಿಡರ್ ಮಾಡಬಾರ್ದು. ಒಂದು ಸರ್ಟಿಫಿಕೇಟ್ ಕೋರ್ಸ್ ಟೈಪ್ ಮಾಡಿ, ಈಗ ಹೆಂಗೆ ಪ್ರೈವೇಟ್ ಕೋಚಿಂಗ್ ಇನ್‌ಸ್ಟಿಟ್ಯೂಟ್ ಅಲ್ಲಿ ಮಾಡ್ತಾ ಇದೆ ಸರ್ಟಿಫಿಕೇಟ್ ಕೋರ್ಸು, ಅದೇ ತರ ಸ್ಕೂಲು, ಕಾಲೇಜ್‌ನಲ್ಲಿ ಸರ್ಟಿಫೈಡ್ ಕೋರ್ಸ್ ಮಾತ್ರ ಮಾಡಬೇಕು. ಮೆರಿಟ್‌ಗೆ ಕೌಂಟ್ ಮಾಡಬಾರದು ಮಾರ್ಕ್ಸ್‌ನ. ಅದರಿಂದ ಈಗ ಯಾಕೆ ಅಂತಂದ್ರೆ ಈಗ ಲಾಸ್ಟ್ ಇಯರ್ 2024 ನಲ್ಲಿ ಪಿಯುಸಿ ಒಂದರಲ್ಲೇನೆ ಸೆಕೆಂಡ್ ಇಯರ್ ಪಿಯುಸಿನಲ್ಲಿ 30,000 ಜನ ಇಂಗ್ಲಿಷ್ ಪೇಪರ್‌ನಲ್ಲಿ ಫೇಲ್ ಆಗಿದ್ದಾರೆ. ಅದರಲ್ಲಿ ಹೆಚ್ಚು ಸಂಖ್ಯೆ ಇರೋದು ಹಿಂದುಳಿದ ವರ್ಗದವರು, ಎಸ್ಸಿ, ಎಸ್ಟಿ, ಒಬಿಸಿ ಅವರು. ಸೊ ಇದರಿಂದ ಅವ್ರಿಗೆ ಏನಾಗ್ತದೆ, ಮುಂದೆ ಎಜುಕೇಶನ್‌ಗೆ ತೊಡಕಾಗ್ತದೆ. ಮುಂದೆ ಕಂಟಿನ್ಯೂ ಆಗಲ್ಲ, ಡಿಸ್ಕಂಟಿನ್ಯೂ ಆಗ್ತದೆ, ಪಾಸ್ ಔಟ್ ಆಗ್ತಾರೆ. ಇದರಿಂದ ಏನಾಗ್ತಾ ಇದೆ, ಅನ್ಎಜುಕೇಟೆಡ್ಸು, ಗ್ರಾಜುಯೇಟ್ಸ್‌ಗಳು ಇಂಡಿಯಾದಲ್ಲಿ ಕಡಿಮೆ ಆಗ್ತಾ ಇದೆ. ಇವತ್ತೊಂದು ದಿವಸ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ 10% ಜನ ಮಾತ್ರ ಗ್ರಾಜುಯೇಷನ್ ಮಾಡ್ಕೊಂಡಿರೋದು. ಸೊ ಅದರಲ್ಲಿ 3% ಜನ ಮಾತ್ರ ನಿಮ್ಗೆ ಇಂಗ್ಲಿಷ್ ಮೀಡಿಯಂನಲ್ಲಿ ಇಂಜಿನಿಯರ್ಸ್ ಆಗ್ಲಿ, ಡಾಕ್ಟರ್ಸ್ ಆಗ್ಲಿ ಇಂಗ್ಲಿಷ್ ಮೀಡಿಯಂನಲ್ಲಿ ಮಾಡ್ಕೊಂಡಿರೋದು. ಇಂಜಿನಿಯರ್ಸ್, ಡಾಕ್ಟರ್ಸ್ ಬಂದು 1.5% ಜನ ಇದ್ದಾರೆ ಪಾಪ್ಯುಲೇಷನ್. ಸೊ ಟೋಟಲ್ ಪಾಪ್ಯುಲೇಷನ್ ಅಲ್ಲಿ ಇಂಗ್ಲಿಷ್ ಗೊತ್ತಿರೋರು ಅಂತಂದ್ರೆ ಈಗ ಗ್ರಾಜುಯೇಷನ್ ಮಾಡ್ಕೊಂಡಿರೋರು 3% ಜನ. 3% ಜನಕ್ಕೋಸ್ಕರ ನೀವು ಇಂಗ್ಲಿಷ್‌ನ ಅಫಿಷಿಯಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಟ್ಕೊಂಡು, ಅದನ್ನ ಕಾಂಪಿಟೇಟಿವ್ ಎಕ್ಸಾಮ್ ನಲ್ಲಿ ಕಂಪಲ್ಸರಿ ಮಾಡ್ಕೊಂಡು, ಸ್ಕೂಲು, ಕಾಲೇಜ್‌ನಲ್ಲಿ ಕಂಪಲ್ಸರಿ ಮಾಡ್ಕೊಂಡು, ಯಾರ್ಗೆ ನೀವು ಆಡಳಿತ ಕೊಡ್ತಾ ಇದ್ದೀರಾ ಸರ್ಕಾರಗಳು? 3% ಜನಕ್ಕೆ ಕೊಡ್ತಾ ಇದ್ದೀರಾ? ಅಥವಾ ಯಾರಿಗೆ ಹಿಂದುಳಿದ ವರ್ಗದವ್ರಿಗೆ ಕೊಡ್ತಾ ಇದ್ದೀರಾ? ಆಡಳಿತನಾಗ್ಲಿ, ಎಜುಕೇಶನ್ ಆಗ್ಲಿ, ಅದು ಸರ್ಕಾರ ಇವತ್ತೊಂದ್ ದಿವಸ ಹೇಳ್ಬೇಕಾಗಿದೆ.